ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಬರಬೇಕು ಅಂತಂದರೆ ನಾನು ಹೇಳುವಂಥ 2 ಸೆಟ್ಟಿಂಗ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋಸ್ಗಳಿಗೆ ಒಳ್ಳೆ ವ್ಯೂಸು ಲೈಕ್ಸು ಬರುತ್ತೆ. ಸೊ ಏನು ಆ ಒಂದು ಸೆಟ್ಟಿಂಗ್ಸ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನಿಮ್ಮೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋಗೆ 200 ಲೈಕ್ಸ್ ಮಾಡಲೇಬೇಕು. ಬೇಗ ಹೋಗಿ ಲೈಕ್ನ ಮಾಡಿ ಆಯಿತಾ ಲೈಕು. ಸೊ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಟಿಕ್ಟಾಕಲ್ಲಿ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ತುಂಬ ಜನ ಒಂದೊಂದು ರೀತಿ ಅವ್ರವ್ರ ಟ್ಯಾಲೆಂಟ್ ತಕ್ಕಂಗೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಕೆಲವರು ಡಬ್ ಸ್ಮ್ಯಾಶ್ನ ಮಾಡ್ತಾರೆ, ಏನೋ ಒಂದು ಸಾಂಗ್ಗೆ ಸಿಂಕ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ. ಕೆಲವೊಂದಷ್ಟು ಜನ ಮೋಟಿವೇಶ್ನಲ್ ಸ್ಪೀಚ್ನ ಕೊಡ್ತಾರೆ, ಕೆಲವೊಂದಷ್ಟು ಜನ ಕಾಮಿಡಿ ವೀಡಿಯೋಸ್ಗಳನ್ನ ಮಾಡ್ತಾರೆ. ಸೊ ಈ ಥರ ಎಲ್ಲ ಅವ್ರವ್ರ ತಕ್ಕಂಗೆ ಅವ್ರವ್ರಿಗೆ ಯಾವ ಸೂಟ್ ಆಗುತ್ತೆ ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಸೊ ತುಂಬ ಜನಕ್ಕೆ ಒಳ್ಳೆ ವ್ಯೂಸ್ ಬರುತ್ತೆ, ತುಂಬ ಜನಕ್ಕೆ ಒಳ್ಳೆ ವ್ಯೂಸ್ ಬರೋಲ್ಲ. ಓಕೆನಾ, ಇಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಯಾಕೆ ಅಂತಂದರೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಅವರು ಫಾಲೋ ಮಾಡಲ್ಲ. ಓಕೆನಾ, ಆ ಟಿಪ್ಸ್ಗಳೇನು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎರಡೇ ಟ್ರಿಕ್ ಇದೆ, ಅದನ್ನು ನೀವು ಫಾಲೋ ಮಾಡಬೇಕು. ನೀವು ಯಾವುದೇ ಒಂದು ವಿಡಿಯೋನ ಟಿಕ್ಟಾಕ್ಗೆ ಅಪ್ಲೋಡ್ ಮಾಡಿದ್ರಿ ಅಂದ ತಕ್ಷಣ ಟ್ರಿಕ್ನ ನೀವು ಫಾಲೋ ಮಾಡಬೇಕು. ಏನು ಟ್ರಿಕ್ ಗೊತ್ತಾ? ಸೊ ಮೊದಲನೇ ಟ್ರಿಕ್ ಏನಪ್ಪ ಅಂತಂದರೆ, ನೀವು ಟಿಕ್ಟಾಕ್ಗೆ ಯಾವುದಾದ್ರೂ ಒಂದು ವಿಡಿಯೋನ ಇಂಪೋರ್ಟ್ ಮಾಡಿದ್ರೆ, ಓಕೆನಾ, ಇಂಪೋರ್ಟ್ ಮಾಡಿದ್ರೆ ಯಾವುದಾದ್ರೂ ಒಂದು ವಿಡಿಯೋನ, ಅಲ್ಲಿ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ, ಟೈಟಲ್ ಕೇಳುತ್ತೆ ಅಲ್ವಾ? ಸೊ ಆ ಟೈಟಲ್ನ ನೀವು ಹಾಕಲೇಬೇಕು, ತುಂಬ ಡಿಫ್ರೆಂಟಾಗಿ ಹಾಕಬೇಕು. ತುಂಬ ಜನ ಡಿಸ್ಕ್ರಿಪ್ಷನ್ನೇ ಹಾಕೋದಕ್ಕೆ ಹೋಗಲ್ಲ, ಟೈಟಲ್ನೂ ಹಾಕೋಕ್ಕೆ ಹೋಗಲ್ಲ, ಸುಮ್ಮನೆ ವೀಡಿಯೋ ಹಾಕಬೇಕು, ಹಾಕ್ಬಿಡ್ತಾರೆ, ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಹಂಗಾದರೆ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ವ್ಯೂಸು ಬರುತ್ತೆ, ಬಟ್ ಆದರೆ ಹೇಳ್ಕೊಳ್ಳೋಂಗೆ ಬರೋಲ್ಲ. ಓಕೆನಾ, ಇವಾಗ ನೀವು ಟೈಟಲ್ ಹಾಕಿದ್ದಿದ್ರೆ, ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಎರಡನ್ನೂ ಅಬ್ಸರ್ವ್ ಮಾಡ್ತಾರೆ. ಈಗ ಯಾವುದಾದ್ರು ಒಂದು ವೀಡಿಯೋ ಹಾಕಿದ್ದೀರಾ ಅಂತ ಅಂದ್ಕೊಡಿ, ನೀವು ವೀಡಿಯೋನು ಪ್ಲೇ ಆಯ್ತಾ ಇರುತ್ತೆ, ಕೆಳಗಡೆ ನೀವು ಹಾಕಿರುವಂಥ ಟೈಟಲ್ ಏನು ಹಾಕಿದ್ದೀರಾ ಅಂತ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ನೀವು ಯಾವ ಥರ ಟೈಟಲ್ ಹಾಕಬೇಕು ಅಂತಂದರೆ, ತುಂಬ ಸಸ್ಪೆನ್ಸ್ ಆಗಿರಬೇಕು ಟೈಟಲು. ಇವಾಗ ಏನೋ ಒಂದು ಕಾಮಿಡಿ ಮಾಡಿರ್ತೀರ, ಆ ಕಾಮಿಡಿ ತಕ್ಕಂಗೆ ಅಲ್ಲಿರೋದು ಕಾಮಿಡಿನೇ ಹಾಕ್ಬೇಡಿ, ಟೈಪ್ ಮಾಡಿ ಹಾಕ್ಬೇಡಿ. ಓಕೆನಾ, ಸ್ವಲ್ಪ ಡಿಫ್ರೆಂಟಾಗಿ ಹಾಕಿ, ಏನೋ ಒಂದು ಸ್ವಲ್ಪ ಸಸ್ಪೆನ್ಸ್ ಇರಬೇಕು, ಈ ವಿಡಿಯೋ ಫುಲ್ಲು ನೋಡೋ ಥರ ಇರಬೇಕು. ಓಕೆನಾ, ಸೊ ಆ ಥರ ಹಾಕಬೇಕು. ಆಮೇಲೆ ನೀವು ಹಾಕುವಂಥ ಡಿಸ್ಕ್ರಿಪ್ಷನ್ ಟೈಟಲ್ ಏನಿರುತ್ತೆ ಅದು ತುಂಬ ಉದ್ದಗೂ ಹಾಕ್ಬಾರ್ದು, ಚಿಕ್ಕಗೂ ಹಾಕ್ಬಾರ್ದು, ಜಸ್ಟ್ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡಬೇಕು, ಆ ಥರ ಹಾಕಬೇಕು, ಡಿಫ್ರೆಂಟಾಗಿ ಹಾಕಬೇಕು. ಸೊ ಆ ಥರ ಹಾಕಿದ್ರೆ ಏನಾಗುತ್ತೆ ಹೇಳಿ, ನಿಮ್ಮ ಒಂದು ಏನು ಹಾಕಿರ್ತೀರ ಡಿಸ್ಕ್ರಿಪ್ಷನ್ ಟೈಟಲ್ನ, ಅದನ್ನು ನೋಡ್ತಾ ಅವ್ರು ವೀಡಿಯೋನು ನೋಡ್ತಾ ಇರ್ತಾರೆ. ಸೊ ಎರಡು ಕಡೆನೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಒಂದು ಸಲ ನೋಡ್ರೆ ಅವ್ರು ಸಮಾಧಾನ ಆಗೋಲ್ಲ, ಮತ್ತೊಮ್ಮೆ ನೋಡ್ತಾರೆ. ಮತ್ತೊಮ್ಮೆ ಏನಕ್ಕೆ ನೋಡ್ತಾರೆ ಹೇಳಿ, ನಿಮ್ಮ ಇದು ಡಿಸ್ಕ್ರಿಪ್ಷನ್ ಓದೋಕ್ಕೆ ಒಂದು ಸ್ವಲ್ಪ ತಗೊಳ್ತಾರಲ್ಲ. ಸೊ ಒಂದು ಸ್ವಲ್ಪ ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಒಂದು ಟಿಕ್ ಟಾಕ್ ವಿಡಿಯೋಗೆ ಆಟೋಮೆಟಿಕ್ಕಾಗಿ ವಾಚ್ ಟೈಮ್ ಬಂದುಬಿಡುತ್ತೆ. ಓಕೆನಾ, ನೀವು ವೀಡಿಯೋ ಹೆಂಗಿರಬೇಕು ಅಂತಂದರೆ, ನೀವು ಒಂದು ವೀಡಿಯೋ ಹಾಕಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋನ 2 ಸಲ ನೋಡಬೇಕು. ಓಕೆನಾ, 2 ಸಲ ನೋಡಬೇಕು, ಆ ರೇಂಜಿಗೆ ನೀವು ರೀಚ್ ಆಗಬೇಕು. ಆ ಥರ ನೀವು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆ ಥರ ಮಾಡ್ಕೊಂಡ್ರೆ ಒಂದು 10 ಜನ 2 ಸಲ ನೋಡಿಬಿಟ್ರೆ ಒಳ್ಳೆ ವ್ಯೂಸ್ ಬಂದುಬಿಡುತ್ತೆ. ನೋಡಿ, ಟಿಕ್ ಟಾಕ್ ಅವ್ರು ಸಜೆಸ್ಟ್ ಮಾಡಿಬಿಡ್ತಾರೆ ನಿಮ್ಮ ವೀಡಿಯೋನ, ತಳ್ಳಿಬಿಡ್ತಾರೆ. ಅದೇ ನಿಮ್ಮ ವೀಡಿಯೋಸ್ಗಳು ನೀವು ಅಬ್ಸರ್ವ್ ಮಾಡಿ, ವಾಚ್ ಟೈಮ್ ಬರಲ್ವಲ್ಲ ಅಂಥ ವೀಡಿಯೋಸ್ಗಳು ನೋಡಿ, ಏನು ವ್ಯೂಸೇ ಬರೋಲ್ಲ. ಅಂಥ ವೀಡಿಯೋಸ್ಗಳು ಏನಾಗುತ್ತೆ ಗೊತ್ತಾ, ಹಿಂಗೆ ಓಪನ್ ಮಾಡಿರ್ತಾರೆ, 5 ಸೆಕೆಂಡ್ ನೋಡ್ತಾರೆ, ಏನೋ ಚೆನ್ನಾಗಿಲ್ಲ ಅಂತಂದರೆ ಸ್ವೈಪ್ ಮಾಡಿಬಿಡ್ತಾರೆ, ಹೋಯ್ತು, ವಾಚ್ ಟೈಮ್ ಡಿಕ್ರೀಸ್ ಆಗೋಯ್ತು, ಹೋಯ್ತು. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಮೇಲೆ ಕಣ್ಣಿಡಿಯೋದು. ಓಕೆನಾ, ಬರೀ ವೀಡಿಯೋ ಮಾಡೋದಲ್ಲ, ವೀಡಿಯೋ ಕಷ್ಟಪಟ್ಟು ಎಲ್ಲರೂ ಮಾಡ್ತಾರೆ, ಡಿಸ್ಕ್ರಿಪ್ಷನ್ನ ಯೋಚನೆ ಮಾಡಾಕಿ. ಓಕೆನಾ, ತುಂಬ ಜನ ಏನು ಮಾಡಿರೋದಲ್ಲ ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಹಾಕಿರ್ತಾರೆ, ಅದೊಂದು ಕಲೆ. ಹಾಕಿದಾಗ ಏನಾಗುತ್ತೆ ಹೇಳಿ, ವ್ಯೂಸ್ ಬರುತ್ತೆ, ಒಳ್ಳೆ ವ್ಯೂಸು. ಓಕೆನಾ, ಕೆಲವರು ಡಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಲೈಕ್ ಕೊಟ್ಬಿಡ್ತಾರೆ ವೀಡಿಯೋ ಚೆನ್ನಾಗಿಲ್ಲ ಅಂದ್ರೂ. ಓಕೆನಾ, ಇದನ್ನು ಫಾಲೋ ಮಾಡಿ. ಇದು ನನ್ನ ಕಡೆಯಿಂದ ಮೊದಲನೇ ಟ್ರಿಕ್, ಮೊದಲನೇ ಸೆಟ್ಟಿಂಗ್ ನೀವು ಮಾಡ್ಕೋಬೇಕಾಗಿರೋದು. ಒಂದು ವೀಡಿಯೋನ ಟಿಕ್ಟಾಕಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಒಳ್ಳೆ ವ್ಯೂಸ್ ಬರುತ್ತೆ. ಓಕೆ, ಇನ್ನು ಎರಡನೇ ಸೆಟ್ಟಿಂಗ್ ನಾವು ನೋಡೋದಾದರೆ, ಎರಡನೇ ಸೆಟ್ಟಿಂಗ್ ಏನಪ್ಪ ಅಂತಂದರೆ, ಟ್ಯಾಗ್ಸ್ಗಳನ್ನ ಹಾಕ್ಬೇಕು ನೀವು. ನಾನೆಲ್ಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಟಿಕ್ಟಾಕಲ್ಲಿ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಟ್ಯಾಗ್ಸ್ನ ಆ್ಯಡ್ ಮಾಡಬೇಕು. ಟ್ಯಾಗ್ಸ್ ಅಂತ ಅವರು ಒಂದು ಸಪ್ರೇಟ್ ಬಾಕ್ಸ್ ಕೊಡೋಲ್ಲ ಯೂಟ್ಯೂಬ್ ಥರ, ನೀವು ಅಲ್ಲೇ ಟ್ಯಾಗ್ಸ್ ಆ್ಯಡ್ ಮಾಡಬೇಕು. ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು, ಓಕೆನಾ, ಕೆಲವೊಂದಷ್ಟು ಟ್ಯಾಗ್ಸ್ಗಳನ್ನ ಉಪಯೋಗಿಸಿ. ಇವಾಗ ಯಾವುದೋ ಒಂದು ಕನ್ನಡ ಸಾಂಗ್ ಮಾಡಿದರೆ ಕನ್ನಡ ಸಾಂಗ್ ಅಂತ ಮಾಡಿ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಕನ್ನಡ ಸಾಂಗ್ ಅಂತ ಹಾಕಿ. ಯಾವುದೋ ದರ್ಶನ್ ಅವ್ರ ಸಾಂಗ್ಗೆ, ದರ್ಶನ್ ಅವರ ಸಾಂಗ್ ಯಾವುದಾದ್ರು ಒಂದು ಡ್ಯಾನ್ಸ್ ಗೀನ್ಸು ಹಾಡುಗೀಡು ಏನಾದ್ರು ಹೇಳಿದರೆ ಹ್ಯಾಶ್ಟ್ಯಾಗ್ ಹಾಕ್ಬಿಟ್ಟು ಡಿ ಬಾಸ್ ಅಂತ ಹಾಕಿ. ಓಕೆನಾ, ಆಮೇಲೆ ಒಂದು ಹ್ಯಾಶ್ಟ್ಯಾಗು ಫಾರ್ ಯು ಪೇಜ್ ಅಂತ ಹಾಕಿ, ಇನ್ನೊಂದು ಹ್ಯಾಶ್ಟ್ಯಾಗು ಟಿಕ್ ಟಾಕ್ ಇಂಡಿಯಾ ಅಂತ ಹಾಕಿ. ಸೊ ಈ ಥರ ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕು. ಅಟ್ಲೀಸ್ಟ್ ಒಂದು 4 ರಿಂದ 5 ಹ್ಯಾಶ್ಟ್ಯಾಗ್ ಹಾಕಿ, ಚೆನ್ನಾಗಿರುತ್ತೆ, ಒಳ್ಳೆ ವ್ಯೂಸ್ ಬರುತ್ತೆ. ಟ್ಯಾಗ್ಸ್ ಜಾಸ್ತಿ ಆಗ್ತಷ್ಟು ತುಂಬ ತೊಂದರೆ ಆಗುತ್ತೆ, ಜಾಸ್ತಿ ಹಾಕ್ಬೇಡಿ. ಈಗ 10-15 ಅಕೌಂಟ್ ಹಾಕ್ಬಿಟ್ಟಿರ, ಆಮೇಲೆ ಡಿಸ್ಕ್ರಿಪ್ಷನ್ ಹಾಕ್ತಾನೆ ಬರೀ ಟ್ಯಾಗ್ಸ್ಗಳನ್ನೇ ತುಂಬಿಸ್ಬಿಟ್ಟಿರ, ಹಂಗೆ ಮಾಡಬೇಡಿ. ಜಸ್ಟ್ ಒಂದು 4 ರಿಂದ 5 ಟ್ಯಾಗ್ ಹಾಕಿ, ಒಳ್ಳೆ ವ್ಯೂಸ್ಗಳು ಬರುತ್ತೆ. ಓಕೆನಾ, ಸೊ ಇವೆರಡು ಸೆಟ್ಟಿಂಗ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮೊಂದು ಟಿಕ್ಟಾಕಲ್ಲಿ ಒಂದು ಒಳ್ಳೆ ವ್ಯೂಸ್ ಬರುತ್ತೆ, ಒಳ್ಳೆ ಲೈಕ್ಸ್ ಬರುತ್ತೆ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ವೀಡಿಯೋಸ್ ಆಗಿದೆ ಅಂತ ಅಂದ್ಕೊಡ್ತೀನಿ. ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.